ನಮಸ್ತೆ ಸದಾ ವತ್ಸಲೆ ಮಾತೃಭೂಮೇ ತ್ವಯಾ ಹಿಂದೂಭೂಮೇ ಸುಖಂ ವರ್ಧಿತೋಹಂ ಮಹಾಮಂಗಳೇ ಪುಣ್ಯಭೂಮೇ ತ್ವಧರ್ತೆ ಪತತ್ವೇಷಕಾಯೋ ನಮಸ್ತೆ ನಮಸ್ತೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಬಿಸಿನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಾಸುವ ಮುನ್ನ, ಕ್ಷುಬ್ಧ ಸಾಗರಗಳು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಸುಸಂಸ್ಕೃತ ಹಿಂದೂ ಸಮಾಜವೊಂದನ್ನು. ಈ ಪುಣ್ಯ ನೆಲೆಯಾಗಿರುವ ಮಾರಿಯಮ್ಮ ದೇವಿಯಲ್ಲಿ ಆಶೀರ್ವಾದವನ್ನು ಬೇಡುತ್ತಾ, ನೆರೆದಿರುವ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ನಾನು ನಿನಾದ್ ಕೈರಂಗಳ. ಹಿಂದೂ ಸಂಸ್ಕೃತಿ ಸಂಸ್ಕಾರಗಳ ಬೀಜಗಳನ್ನು ಎಳವೆಯಲ್ಲಿಯೇ ಬಿತ್ತಿ ಹಿಂದುತ್ವದ ಉಳಿವಿಗಾಗಿ ಬೆಳವಣಿಗೆಗಾಗಿ ಪಣತೊಟ್ಟಿರುವ ನೂರಾರು ಸಾವಿರಾರು ಹಿಂದೂ ಮಕ್ಕಳು ಒಂದೇ ಸೂರಿನಡಿಯಲ್ಲಿ ಸಂಸ್ಕಾರ ಭರಿತ ಶಿಕ್ಷಣವನ್ನು ಪಡೆಯಲೆಂದೇ ತಲೆ ಎತ್ತಿ ನಿಂತಿರುವ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ 8ನೇ ತರಗತಿಯ ವಿದ್ಯಾರ್ಥಿ ನಾನು ಎಂದು ಹೇಳಲು ಮೊದಲಾಗಿ ಹೆಮ್ಮೆ ಪಡುತ್ತೇನೆ. ಸುಮಾರು 5,000 ವರ್ಷಗಳ ಇತಿಹಾಸವಿರುವ ನಮ್ಮ ಹಿಂದೂ ಧರ್ಮವನ್ನು ಸನಾತನ ಧರ್ಮವೆಂದು ಕರೆಯುತ್ತಾರೆ. ಅತ್ಯಂತ ಪುರಾತನ ಹಾಗೂ ಮೊಟ್ಟ ಮೊದಲ ಧರ್ಮವೆಂದರೆ ನಮ್ಮ ಹಿಂದೂ ಧರ್ಮ. ನಾನು ಯುರೋಪ್ ಹಾಗೂ ಏಷ್ಯಾಗಳಲ್ಲಿನ ಎಲ್ಲ ಮತ ಮತ್ತು ಧರ್ಮಗಳನ್ನು ಅಧ್ಯಯನ ಮಾಡಿದ ಮೇಲೆ ನನಗನಿಸಿದ್ದು ಏನೆಂದರೆ, ಜಗತ್ತಿನಲ್ಲಿ ಹಿಂದೂ ಧರ್ಮವೇ ಸರ್ವಶ್ರೇಷ್ಠ. ಮುಂದೊಂದು ದಿನ ಈ ಧರ್ಮದ ಎದುರು ಇಡೀ ಜಗತ್ತೇ ತಲೆಬಾಗುತ್ತದೆ ಎಂದಿದ್ದಾರೆ ಜಗತ್ತಿನ ಸರ್ವಶ್ರೇಷ್ಠ ಲೇಖಕ, ತತ್ವಜ್ಞಾನಿ ಫ್ರಾನ್ಸಿನ ಸರ್ ರೊಮೈನ್ ರೋಲ್ಯಾಂಡ್. ಹೌದು ಬಂಧುಗಳೇ, ಇದು ಅಕ್ಷರಶಃ ಸತ್ಯ. ಹಿಂದೂ ಧರ್ಮದ ಪರಮ ಪವಿತ್ರ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಭಗವಾನ್ ವಾಸುದೇವನೇ ಇದರ ಕರ್ತೃ. ಭಗವಂತನ ಶುಶ್ರಾವ್ಯ ಕಂಠದಿಂದಲೇ ಹೊರಬಂದ ಅಣಿಮುತ್ತುಗಳನ್ನು ಸೇರಿಸಿದಂತಹ ಮಣಿಮಾಲೆ ಇದು. ಪಂಚಮ ವೇದವೆಂದು ಕರೆಯುತ್ತಾರೆ. 5,000 ವರ್ಷಗಳ ನಂತರವೂ ಅತ್ಯುತ್ತಮವಾದ ಜೀವನ ಸಿದ್ಧಾಂತ ಈ ಗೀತೆಯಿಂದ ಒದಗಿದೆ ಎಂದರೆ, ಇದಕ್ಕೆ ಸರಿಸಾಟಿಯಾಗಿ ಜೀವನ ಆದರ್ಶ ಸಾರುವ ಗ್ರಂಥ ಇನ್ನೊಂದಿಲ್ಲ. ಒಂದು ಬಾರಿ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಸಂದರ್ಭ. ಆ ಸಮ್ಮೇಳನದಲ್ಲಿ ಎಲ್ಲ ಧರ್ಮದ ಧರ್ಮಗ್ರಂಥಗಳನ್ನು ಒಂದರ ಮೇಲೊಂದು ಇಟ್ಟಿರುತ್ತಾರಂತೆ. ಅದರಲ್ಲಿ ನಮ್ಮ ಭಗವದ್ಗೀತೆಯು ಎಲ್ಲ ಧರ್ಮಗ್ರಂಥಗಳ ಅಡಿಭಾಗದಲ್ಲಿ ಇದ್ದದ್ದನ್ನು ಗಮನಿಸಿದ ಉಳಿದ ಧರ್ಮದವರು ವಿವೇಕಾನಂದರಲ್ಲಿ, ನಿಮ್ಮ ಭಗವದ್ಗೀತೆಯು ಎಲ್ಲ ಧರ್ಮಗ್ರಂಥಗಳ ಕೆಳಭಾಗದಲ್ಲಿ ಇದೆ ಎಂದು ಗೇಲಿ ಮಾಡಿದಾಗ ಸ್ವಾಮಿ ವಿವೇಕಾನಂದರು, ಹೌದು ಸ್ವಾಮಿ, ಉಳಿದೆಲ್ಲ ಧರ್ಮಗ್ರಂಥಗಳು ಭಗವದ್ಗೀತೆಯ ಮೇಲಿದೆ ಎಂದಾದರೆ ಎಲ್ಲ ಧರ್ಮಗ್ರಂಥಗಳಿಗೆ ಅಡಿಪಾಯವೇ ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆ, ಉಳಿದೆಲ್ಲವೂ ಇದರ ಆಧಾರದಲ್ಲಿ ನಿಂತಿದೆ ಎಂದು ದಿಟ್ಟ ಉತ್ತರವನ್ನು ನೀಡಿದ್ದರಂತೆ. ಇದು ನಮ್ಮ ಧರ್ಮದ ಹೆಗ್ಗಳಿಕೆ. ಭಗವದ್ಗೀತೆಯು ತನ್ನ ಒಡಲಿನಲ್ಲಿ ಸಮಾಜದ ಒಳಗಿನ ವ್ಯಕ್ತಿಗಳು ಶಾಂತಿಯುತ ಸಹಬಾಳು ನಡೆಸಬೇಕೆಂದು ಬಯಸುತ್ತದೆ. ಈ ನಿಟ್ಟಿನಲ್ಲಿ ನಾವಿಂದು ಮುಂದುವರಿದರೆ ನಮ್ಮ ಜೀವನವು ಶ್ರುತಿ ಸೇರಿದ ಗಾನದಂತೆ ಆನಂದಮಯವಾಗುವುದರಲ್ಲಿ ಸಂಶಯವಿಲ್ಲ. ಆತ್ಮೀಯರೇ, ಮಕ್ಕಳಾದ ನಾವು ಹಿಂದೂ ಸಮಾಜದ ಭವಿಷ್ಯದ ಶಿಲ್ಪಿಗಳು. ಸಂಸ್ಕೃತಿ ಸಂಸ್ಕಾರ ಜೀವನ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ಸಾಗಿಸುವಂತಹ ಮಹತ್ತರ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಅವುಗಳಲ್ಲಿ ಮೊದಲನೆಯದಾಗಿ ಸಂಸ್ಕಾರಯುತ ನಡೆ. ಹಿರಿಯರನ್ನು ಗೌರವಿಸಿ ಕಿರಿಯರನ್ನು ಪ್ರೀತಿಸುವುದು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಹಿರಿಯರು ಸಮಾಜದ ಆಸ್ತಿ ಇದ್ದಂತೆ. ಅವರನ್ನು ಪ್ರೀತಿಸುವುದು, ಗೌರವಿಸುವುದು ಇಂದು ನಮ್ಮ ಸಮಾಜದಲ್ಲಿ ಅತ್ಯಗತ್ಯವಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ನಡೆದಂತಹ ಒಂದು ಘಟನೆ ನೆನಪಿಗೆ ಬರುತ್ತದೆ. ಮೊನ್ನೆ ಒಂದು ಕಾರ್ಯಕ್ರಮದ ನಿಮಿತ್ತ ನಾನು ಅಜ್ಜಿ ಮನೆಗೆ ಹೋಗಿದ್ದೆ. ಅದೇ ದಿನ ಸಂಜೆ ಅಜ್ಜಿ ಕಾಲು ಜಾರಿ ಬಿದ್ದಿದ್ದರು. ಆಗ ನನ್ನ ತಂದೆ, ನೀನಾದ ಚಂದ ಎಣ್ಣೆ ಹಚ್ಚುತ್ತಾನೆ, ಒಮ್ಮೆ ಹಚ್ಚು ಎಂದು ನನ್ನಲ್ಲಿ ಹೇಳಿದಾಗ ನಾನು ಅವರ ಕಾಲಿಗೆ ಎಣ್ಣೆಯನ್ನು 2-3 ಬಾರಿ ಹಚ್ಚಿದೆ. ನಂತರ ಕಾರ್ಯಕ್ರಮ ಮುಗಿಯುವಾಗ, ಅಜ್ಜಿ, ನೀನಾದ ಎಣ್ಣೆ ಹಚ್ಚಿದ್ದು ನನ್ನ ಕಾಲು ನೋವು ಬಹಳ ಕಮ್ಮಿಯಾಯಿತು ಎಂದು ಆಚೆ ಈಚೆ ಚೆನ್ನಾಗಿ ನಡೆದಾಡಿದರು. ಇಲ್ಲಿ ಅವರ ಕಾಲು ನೋವು ಎಷ್ಟು ಕಡಿಮೆ ಆಯಿತು ಇಲ್ಲವೋ ಗೊತ್ತಿಲ್ಲ, ಆದರೆ ಅವರ ಮನಸ್ಸು ಖುಷಿಪಟ್ಟು ಅವರ ಮನದ ನೋವು ಮಾತ್ರ ಕಡಿಮೆಯಾದದ್ದು ಸತ್ಯ. ಇದು ಸಣ್ಣ ಘಟನೆಯಾಗಿರಬಹುದು.
ನಾವು ಸಣ್ಣದಿರುವಾಗ ಹಿರಿಯರು ಬಹಳ ಪ್ರೀತಿಯಿಂದ ಆರೈಕೆ ಮಾಡುತ್ತಾರೆ. ಅದೇ ಆರೈಕೆ ಅವರು ವಯಸ್ಸಿಗೆ ಬಂದಾಗ ಸಿಕ್ಕಿದರೆ ಅವರ ಹಾರೈಕೆ ಮತ್ತು ಆಶೀರ್ವಾದದ ಫಲದಿಂದ ಸುಸಂಸ್ಕೃತ ಸಮಾಜ ನಮ್ಮದಾಗುವುದರಲ್ಲಿ ಸಂಶಯವಿಲ್ಲ. ಹೀಗಾದರೆ ಬಹುಶಃ ಯಾವುದೇ ವೃದ್ಧಾಶ್ರಮಗಳು ಕಾಣಸಿಗಲು ಸಾಧ್ಯವಿಲ್ಲ. ಎರಡನೆಯದಾಗಿ ಸಹಕಾರ ಮತ್ತು ಸೇವಾ ಮನೋಭಾವನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆತ್ಮೀಯರೇ, ಇತ್ತೀಚೆಗೆ ಇದೇ ನಮ್ಮ ಉರುವ ಪರಿಸರದಲ್ಲಿ ನಮ್ಮ ಮಂಗಳೂರಿಗೆ ಮಾತ್ರವಲ್ಲ ದೇಶದ ನಾನಾ ಕಡೆ ಚಿರಪರಿಚಿತರಾಗಿರುವ ನಮ್ಮವರೇ ಆದ ನನ್ನ ಮಾವ ಗಣೇಶ್ ಕುಲಾಲ್ ಹಾಗೂ ಅತ್ತೆ ಯಶೋಧ ದಂಪತಿಗಳ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮವು ನಡೆಯಿತು. ನಾನು ಬಂದಿದ್ದೆ. ನನಗೆ ಬಹಳ ಖುಷಿಯಾಗಿ ನಾನು ನನ್ನ ಜೀವನದಲ್ಲಿ ಅನುಸರಿಸಿಕೊಳ್ಳಬಹುದು ಎನ್ನುವಂತಹ ಮಾದರಿ ಕಾರ್ಯಕ್ರಮ, ದೀನರಿಗೆ, ಬಡವರಿಗೆ, ದುರ್ಬಲ ವರ್ಗದವರಿಗೆ ಕಿಟ್ಟು ವಿತರಿಸುವ ಕಾರ್ಯಕ್ರಮ, ಅನಾಥಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮ, ನಮ್ಮಂತಹ ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ಪ್ರೇರಣೆ ನೀಡುವ ಇಂತಹ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡೆದರೆ ಮುಂದೆ ಸಮಾಜಕ್ಕಾಗಿ ನಾವೇನು ಮಾಡಬಹುದು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ದೊರೆತಂತಾಗುತ್ತದೆ. ಮೂರನೆಯದಾಗಿ ಪ್ರಕೃತಿ ಪ್ರೀತಿ, ಸ್ವಚ್ಛತೆ ನಮ್ಮ ಮುಂದಿರುವ ದೊಡ್ಡ ಸವಾಲಾಗಿದೆ. ಪ್ರಕೃತಿಗೂ ನಮ್ಮ ಧರ್ಮಕ್ಕೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಪೂರ್ವಜರಿಂದ ಪ್ರಕೃತಿ ಆರಾಧನೆ ಈ ನೆಲದ ರಾಜ ನಾಗದೇವರ ಆರಾಧನೆಯ ಮೂಲಕ ನಾಗಮನದಲ್ಲಿ ಆಗುತ್ತಿತ್ತು. ಆದರೆ ಇಂದು ಪ್ರಕೃತಿ ದತ್ತವಾದ ನಾಗವನವೇ ಅಳಿವಿನಂಚಿನಲ್ಲಿ ಇದೆ. ವಿದ್ಯಾವಂತರಾದ ಬುದ್ಧಿವಂತರಾದ ನಾವೆಲ್ಲರೂ ಯೋಚಿಸಬೇಕಿದೆ, ನಾಗಾರಾಧನೆಯು ಪ್ರಕೃತಿ ದತ್ತವಾದ ನಾಗವನದಲ್ಲಿಯೇ ಆದರೆ ಪ್ರಕೃತಿಯು ಉಳಿದೀತು, ನಂಬಿಕೊಂಡಿರುವ ಜೀವ ಸಂಕುಲಗಳು ಉಳಿದೀತು. ಅನಕ್ಷರಸ್ಥ ಕಡು ಬಡತನದ ಮಹಿಳೆಯಾದ ಸಾಲು ಮರದ ತಿಮ್ಮಕ್ಕಾರವರಿಂದ ಸಾಲು ಸಾಲು ಮರಗಳು ಸಮಾಜಕ್ಕೆ ಕೊಡುಗೆಯಾಗಿ ನಿಂತಿದೆ ಎಂದಾದರೆ ನಾವು ಮನಸ್ಸು ಮಾಡಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶುದ್ಧ ಗಾಳಿ, ಪರಿಶುದ್ಧ ನೀರು, ಫಲವತ್ತಾದ ನೆಲ, ಸ್ವಚ್ಛ ಪರಿಸರ ನಮ್ಮೆಲ್ಲರ ಮೊದಲ ಆದ್ಯತೆಯಾಗಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಉಳಿಯುವಂತಾಗಲಿ. ಎಲ್ಲ ಬೀಜದೊಳಡಗಿದೆ ಮರ, ಬೆಳೆಸಿ ಪೋಷಿಸುವವರ ದೇವರ. ಎಲ್ಲ ಬೀಜದೊಳಡಗಿದೆ ಮರ, ಬೆಳೆಸಿ ಪೋಷಿಸುವವರ ದೇವರ. ಕವಿ ರವಿಕೃಷ್ಣ ಒಡ್ಡಂಬೆಟ್ಟು ಅವರ ಆಪ್ಯಾಯಮಾನವಾದ ಸಾಲಿಗೆ ಪ್ರತಿಯಾಗಿ ಬೀಜ ಬಿತ್ತೋಣ, ಗಿಡಗಳನ್ನು ಬೆಳೆಸೋಣ, ಮರಗಳನ್ನು ಉಳಿಸೋಣ. ಮುಂದೊಂದು ದಿನ ಈ ಮರಗಳು ಸಮಾಜಕ್ಕೆ ಆಸ್ತಿಯಾಗಿ ನಮ್ಮನ್ನು ಕಾಪಾಡುವುದರಲ್ಲಿ ಸಂಶಯವಿಲ್ಲ. ಪರಿಸರ ಕಾಳಜಿ ನಮ್ಮ ಸಮಾಜದಿಂದಲೇ ಆರಂಭವಾಗಲಿ. ಧರ್ಮೋ ರಕ್ಷತಿ ರಕ್ಷಿತಃ, ರಾಷ್ಟ್ರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹೊತ್ತ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಹೌದು, ನಾವೆಲ್ಲರೂ ಭಾರತ ಮಾತೆಯ ಮಡಿಲಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದೇವೆ. ಸ್ವಚ್ಛಂದದ ಆಕಾಶದಲ್ಲಿ ಹಕ್ಕಿಗಳ ಕಲರವ, ಸ್ವಾತಂತ್ರ್ಯದ ನೆರಳಿನಲ್ಲಿ ಅಭಿವೃದ್ಧಿಯ ಆರ್ಭಟ, ಏಕತೆಯ ಕೂಗಿಗೆ ಬಲಾಢ್ಯ ಒಗ್ಗಟ್ಟು, ಬಡವ ಬಲ್ಲಿದನೆನ್ನುವ ಶಾಪ ವಿಮೋಚನೆ, ಗಂಗೆ ಗೌರಿಯರ ಸ್ವಚ್ಛತೆ. ಇದು ನನ್ನ ಭಾರತ, ಕಲ್ಪನೆಯ ಭಾರತ. ಪ್ರಸ್ತುತ ಕಾಲಘಟ್ಟದಲ್ಲಿ ಇಡೀ ವಿಶ್ವವೇ ತಲೆ ಎತ್ತಿ ನೋಡುತ್ತಿರುವ ದೇಶ ನಮ್ಮ ಭಾರತ. ನಾವೆಲ್ಲರೂ ಭಾರತದ ಪ್ರಜೆಗಳಾಗಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ. ಆದರೆ ಕಳೆದ ಏಪ್ರಿಲ್ 22ರಂದು ಇಡೀ ವಿಶ್ವವನ್ನೇ ಬಿಚ್ಚಿ ಬೀಳಿಸಿದಂತಹ ಘಟನೆಯೊಂದು ನಮ್ಮ ದೇಶದಲ್ಲಿ ನಡೆಯಿತು. ಭಾರತಕ್ಕೆ ಭಾರತವೇ ಕಣ್ಣೀರಿಟ್ಟಿತು. ಭೂಮಿಯ ಮೇಲಿನ ಸ್ವರ್ಗ ರಮಣೀಯ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದ ಭಯಾನಕ ಉಗ್ರರ ದಾಳಿ. ಮುಗ್ಧ 26 ಜನ ಹಿಂದೂ ಮಹಿಳೆಯರ ಹಣೆಯ ಮೇಲಿನ ಸಿಂಧೂರವನ್ನೇ ಅಳಿಸಿಬಿಟ್ಟರು ಆ ಉಗ್ರರೆಂಬ ನರ ರಾಕ್ಷಸರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನಮಾನಗಳು ದೊರೆಯುತ್ತದೋ ಅಲ್ಲಿ ದೇವತೆಗಳು ನೆಲೆಸುತ್ತಾರಂತೆ. ಭಾರತ ಮಾತೆಯ ಮುಗ್ಧ ಸುಪುತ್ರಿಯರ ಸಿಂಧೂರದ ಪ್ರತೀಕವಾಗಿದ್ದ ಹಿಂದೂ ಗಂಡಸರನ್ನೆಲ್ಲ ಹುಡುಕಿ ಹುಡುಕಿ ಕೊಂದು ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದರು. ಪ್ರತಿಕಾರವಾಗಿ ಅಂದು ನಮ್ಮ ಸೇನೆ ತೆಗೆದುಕೊಂಡಂತಹ ತತ್ಕ್ಷಣದ ಕಾರ್ಯಾಚರಣೆಯೇ ಆಪರೇಷನ್ ಸಿಂಧೂರ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿಯಾಗುತ್ತದೋ, ಅಧರ್ಮದ ಉನ್ನತಿಯಾಗುತ್ತದೋ ಆಗ ನಾನು
ಸ್ವಯಂ ಅವತಾರ ಮಾಡುತ್ತೇನೆ ಎಂದಿದ್ದಾರೆ ಭಗವಾನ್ ಶ್ರೀಕೃಷ್ಣ. ಆಪರೇಷನ್ ಸಿಂಧೂರದಲ್ಲಿ ಪ್ರತಿ ಸೈನಿಕರು ಹಾಗೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ರೂಪದಲ್ಲಿ ಭಗವಾನ್ ವಾಸುದೇವನೇ ಭೂಮಿಗಿಳಿದಂತಿತ್ತು. ಕೊನೆಯದಾಗಿ ಹಬ್ಬಗಳು, ಪರಂಪರೆಗಳು ಮತ್ತು ದೇವಾಲಯಗಳ ಮಹತ್ವದ ಅರಿವು. ಆತ್ಮೀಯರೇ, 132 ವರ್ಷಗಳ ಹಿಂದೆ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದ್ದು ಒಂದೇ ಒಂದು ಕಾರಣಕ್ಕೆ, ದೇವರ ಹೆಸರಿನಲ್ಲಿಯಾದರೂ ಜನರೆಲ್ಲರೂ ಒಗ್ಗಟ್ಟಾಗಲಿ ಎಂಬ ಸದಾಶಯದಿಂದ. ಗಣೇಶೋತ್ಸವ, ಅಷ್ಟಮಿ, ಸಂಕ್ರಾಂತಿ, ಯುಗಾದಿ, ಜಾತ್ರೆ ಹೀಗೆ ಹಿರಿಯರೆಲ್ಲರೂ ಭಾಗವಹಿಸುವ ಪ್ರತಿ ಕಾರ್ಯಕ್ರಮಗಳಿಗೆ ತಮ್ಮ ತಮ್ಮ ಮನೆ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ಹೋದರೆಂದಾದರೆ, ಮುಂದಿನ ಪೀಳಿಗೆಯ ಮಕ್ಕಳು ಮೊಬೈಲ್ ಫೋನ್ಗಳಲ್ಲಿ ಹಬ್ಬಗಳೆಂದರೇನು, ಆಚರಣೆ ಹೇಗೆ ಎಂಬ ವಿಷಯವನ್ನು ಹುಡುಕಾಡುವಂತಹ ಅನಿವಾರ್ಯತೆಯಿಂದ ಹೊರಗುಳಿಯಬಹುದು. ಪ್ರತಿ ದೇವಾಲಯಗಳಲ್ಲಿ ಗುಡಿಗಳು ಚಿಕ್ಕದಿರಲಿ, ಮನಸ್ಸು ವಿಶಾಲವಾಗಿರಲಿ. ಧಾರ್ಮಿಕ ಶಿಕ್ಷಣವು ಜೊತೆ ಜೊತೆಯಾಗಿ ಸಾಗಿಬರಲಿ. ಪುಟ್ಟ ಪುಟ್ಟ ಕಂದಮ್ಮಗಳ ಸುಶ್ರಾವ್ಯ ಕಂಠದಿಂದ ಭಜನೆ, ಸಂಕೀರ್ತನೆ, ಭಗವದ್ಗೀತೆಯ ಶ್ಲೋಕಗಳು ಕೇಳಿಬರಲಿ. ಹಿಂದೂ ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ತಲೆ ಎತ್ತಿ ನಿಲ್ಲಲಿ. ಪ್ರತಿ ಮನೆಯ ಮಗುವಿಗೆ ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮಾದರಿಯಾಗುವುದರ ಜೊತೆಗೆ ಹೆತ್ತ ತಂದೆ ತಾಯಿ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಅತ್ತೆ, ಮಾವ, ಸಮಾಜ ಬಾಂಧವರೆಲ್ಲರೂ ಆದರ್ಶವಾಗಲಿ. ಅವರಂತಾಗು ಇವರಂತಾಗು ಎನ್ನುವುದರ ಜೊತೆಗೆ ನಮ್ಮಂತಾಗು ಎನ್ನುವ ಕೂಗು ಕೇಳಿ ಬರಲಿ. ಪ್ರತಿ ಮನೆಯ ಮಗುವು ಸಮಾಜದ ಆಸ್ತಿಯಾಗಲಿ ಎಂಬ ಶುಭ ಆಶಯದೊಂದಿಗೆ ಅವಕಾಶ ಕೊಟ್ಟಂತಹ ನನ್ನ ಮಾವ ಗಣೇಶ್ ಕುಲಾಲ್ ಹಾಗೂ ಸಮಾಜ ಬಾಂಧವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಿಂದುತ್ವದ ಜಯಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ. ಗ್ರಾಮ ನಗರ ಗಿರಿ ಕಾನನದಲ್ಲಿ ಸಾತ್ವಿಕ ಬೆಳಕನ್ನು ಬೀರೋಣ. ಪುನರಪಿ ದಿಗ್ದೆಸೆಯಲಿ ಪುರುಷಾರ್ಥದ ಕಲ್ಪನೆ ತೆರೆ ತೆರೆ ವ್ಯಾಪಿಸಲಿ. ಪಲಾಯನ ಕಿನಿತು ಆಸ್ಪದವಿಲ್ಲ ಪಾರ್ಥ ಸಾರಥಿಯ ನಾಡಿನಲಿ. ಪಾರ್ಥ ಸಾರಥಿಯ ನಾಡಿನಲಿ. ಪಾರ್ಥ ಸಾರಥಿಯ ನಾಡಿನಲಿ. ಕೃಷ್ಣಂ ವಂದೇ ಜಗದ್ಗುರುಂ ವಸುದೈವ ಕುಟುಂಬಕಂ. ಜೈ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.